ಸ್ನೇಹಿತರೆ, ಮತ್ತೊಂದು ವಿಶೇಷ ವಿಡಿಯೋಗೆ ತಮಗೆಲ್ಲ ಆತ್ಮೀಯ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಭಾರತದ ಅತಿದೊಡ್ಡ ಮೆಟ್ರೋ ದೆಹಲಿ ನಂತರ ಭಾರತದ ಎರಡನೇ ಅತಿದೊಡ್ಡ ಮೆಟ್ರೋ ಎಂದು ಖ್ಯಾತಿಯನ್ನು ಪಡೆದಿರುವಂತಹ ಬೆಂಗಳೂರು ಮೆಟ್ರೋ ಎಂದು ಕರೆಯಲ್ಪಡುವ ನಮ್ಮ ಮೆಟ್ರೋ ಬೆಂಗಳೂರು ನಗರಕ್ಕೆ ಸೇವೆ ಸಲ್ಲಿಸುವ ಕ್ಷಿಪ್ರ ಸಾರಿಗೆ ವ್ಯವಸ್ಥೆ ಆಗಿದೆ. ಸ್ನೇಹಿತರೆ, ಭಾರತದಲ್ಲಿ ಎರಡನೇ ಅತಿ ಉದ್ದದ ಕಾರ್ಯಾಚರಣೆಯ ಮೆಟ್ರೋ ಜಾಲ ಇದಾಗಿದೆ. ಅಷ್ಟೇ ಅಲ್ಲ ಸ್ನೇಹಿತರೆ, ದಕ್ಷಿಣ ಭಾರತದಲ್ಲಿ ಎರಡನೇ ಅತಿ ಉದ್ದದ ಕಾರ್ಯಾಚರಣೆಯ ಮೆಟ್ರೋ ಜಾಲ ಕೂಡ ಆಗಿದೆ. 64 ಮೆಟ್ರೋ ನಿಲ್ದಾಣಗಳನ್ನು ಒಳಗೊಂಡಿದೆ, 55 ಎತ್ತರದ ನಿಲ್ದಾಣಗಳನ್ನು ಒಳಗೊಂಡಿದೆ, 8 ಭೂಗತ ನಿಲ್ದಾಣಗಳನ್ನು ಒಳಗೊಂಡಿದೆ, ಹಾಗೆಯೇ 1ನೇ ದರ್ಜೆಯ ನಿಲ್ದಾಣಗಳನ್ನು ಕೂಡ ನಮ್ಮ ಮೆಟ್ರೋ ಒಳಗೊಂಡಿದೆ. ಸಿಸ್ಟಮ್ ಸ್ಟ್ಯಾಂಡರ್ಡ್ ಗೇಜ್ ಟ್ರ್ಯಾಕ್ಗಳಲ್ಲಿ ನಮ್ಮ ಮೆಟ್ರೋ ಚಲಿಸುತ್ತದೆ. ರೈಲುಗಳು 3 ಬೋಗಿಗಳು ಅಥವಾ ಕಾರುಗಳು ಇರುವಂತೆ ರಚಿತ ಆಗಿದೆ. ಹಾಗೆಯೇ ವಿದ್ಯುತ್ ಉತ್ಪಾದನೆಯು 3ನೇ ರೈಲು ಮೂಲಕ 750 ವೋಲ್ಟ್ ನೇರ ವಿದ್ಯುತ್ ಪೂರೈಸಲಾಗುತ್ತಿದೆ. ನಮ್ಮ ಮೆಟ್ರೋ ಭಾರತದಲ್ಲಿ 750 ವಿದ್ಯುತ್ DC 3ನೇ ರೈಲು ಕಂಬಿ ಬಳಸುವ ವ್ಯವಸ್ಥೆಯ ಮೊದಲ ರೈಲು ಸಾರಿಗೆ ಕೂಡ ಆಗಿದೆ. ಸ್ನೇಹಿತರೆ, ಅಂತಹ ಮೆಟ್ರೋ ಸಂಚಾರದ ಬಗ್ಗೆ ತಿಳಿದುಕೊಳ್ಳುತ್ತಿದ್ದೇವೆ. ನಮ್ಮ ಮೆಟ್ರೋ ಭಾರತದಲ್ಲಿ 750 ವಿದ್ಯುತ್ DC 3ನೇ ರೈಲು ಕಂಬಿ ಬಳಸುವ ವ್ಯವಸ್ಥೆಯ ಮೊದಲ ರೈಲು ಸಾರಿಗೆ ಕೂಡ ಆಗಿದೆ. ನಾಗಾವಾರದಿಂದ ದೇವನಹಳ್ಳಿಯ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದವರೆಗೂ ನಮ್ಮ ಮೆಟ್ರೋ ಮಾರ್ಗ ನಿರ್ಮಿಸಲು ಮುಂದಾಗಿರುವ ಬೆಂಗಳೂರು ಮೆಟ್ರೋ ರೈಲು ನಿಗಮ ಅಂದರೆ BMRCL ಈ ನಿಟ್ಟಿನಲ್ಲಿ ಆರಂಭ ಕೂಡ ಮಾಡಿದೆ. ಹಲವಾರು ಚಲನಚಿತ್ರಗಳು, ಜಾಹೀರಾತುಗಳು ನಮ್ಮ ಮೆಟ್ರೋ ಆವರಣದಲ್ಲಿ ಚಿತ್ರೀಕರಣ ಕೂಡ ಮಾಡಲಾಗಿದೆ. ಡಿಸೆಂಬರ್ 2016ರಲ್ಲಿ ತಮಿಳು ಚಲನಚಿತ್ರ ನೇರಳೆ ಮಾರ್ಗದ ಭೂಗತ ಸುರಂಗ ಏರಿಕೆಯ ಒಳಗೆ ದೃಶ್ಯಗಳನ್ನು ಚಿತ್ರಿಸಿದ ಮೊದಲ ಚಿತ್ರ ಕೂಡ ಆಗಿದೆ. ಇವತ್ತಿನ ದಿನ ನಾನು ಮೆಟ್ರೋದಲ್ಲಿ ಪ್ರಯಾಣ ಮಾಡಿದ ಸಂದರ್ಭದಲ್ಲಿ ಈ ಒಂದು ವಿಡಿಯೋ. 2ನೇ ಹಂತದಲ್ಲಿ ರಿಚ್ಮಂಡ್ 6ನೇ ಮಾರ್ಗದಲ್ಲಿ ನಾಗಾವಾರದಿಂದ ಡೇರಿ ವೃತ್ತದವರೆಗೆ ಸುರಂಗ ಮಾರ್ಗ ಹಾಗೂ ಸ್ವಾಗತ್ ಕ್ರಾಸ್ ನಿಲ್ದಾಣದಿಂದ ಗೊಟ್ಟಿಗೆರೆ ನಿಲ್ದಾಣದವರೆಗೂ ಎತ್ತರಿಸಿದ ಮಾರ್ಗ ನಿರ್ಮಾಣ ಕೂಡ ಆಗಲಿದೆ. ನಮ್ಮ ಮೆಟ್ರೋನ ವಿಶೇಷತೆಗಳನ್ನು ತಿಳಿದುಕೊಳ್ಳುತ್ತಿದ್ದೇವೆ. ಸುರಂಗ ಮಾರ್ಗದಲ್ಲಿ ಒಟ್ಟು 12 ನಿಲ್ದಾಣಗಳು ನಿರ್ಮಾಣವಾಗಲಿವೆ. ಈ ಮಾರ್ಗವು MG ರಸ್ತೆ, ಶಿವಾಜಿನಗರ, ದಂಡು ಅಂದರೆ ಕಂಟೋನ್ಮೆಂಟ್ ರೈಲು ನಿಲ್ದಾಣದಂತಹ ಪ್ರಮುಖ ತಾಣಗಳಿಗೆ ಮೆಟ್ರೋ ಸಂಪರ್ಕ ಕಲ್ಪಿಸಿದೆ. ನಮ್ಮ ಬೆಂಗಳೂರು ಮೆಟ್ರೋ ಎಂದು ಕರೆಯಲ್ಪಡುವ ನಮ್ಮ ಮೆಟ್ರೋ ಭಾರತದ ಬೆಂಗಳೂರು ನಗರಕ್ಕೆ ಸೇವೆ ಸಲ್ಲಿಸುವ ಕ್ಷಿಪ್ರ ಸಾರಿಗೆ ವ್ಯವಸ್ಥೆ ಆಗಿದೆ. ಇನ್ನು ಭಾರತದಲ್ಲಿ ಎರಡನೇ ಅತಿ ಉದ್ದದ ಕಾರ್ಯಾಚರಣೆಯ ಮೆಟ್ರೋ ಜಾಲವಾಗಿದೆ ನಮ್ಮ ಮೆಟ್ರೋ. ಇದರ ಉದ್ಘಾಟನೆಯ ನಂತರ ಇದು ದಕ್ಷಿಣ ಭಾರತದಲ್ಲಿ ಮೊದಲ ಭೂಗತ ಮೆಟ್ರೋ ಎಂಬ ಖ್ಯಾತಿಯನ್ನು ಕೂಡ ಪಡೆದುಕೊಂಡಿದೆ. ನಾವಿಲ್ಲಿ ನೋಡ್ತಾ ಇರೋದು ಮೆಟ್ರೋ ಸ್ಟೇಷನ್ಗಳನ್ನು. ಹಾಗೆಯೇ ಈ ಒಂದು ಮೆಟ್ರೋನ ಕೊನೆ ನಿಲ್ದಾಣಗಳು ಯಾವ್ಯಾವು ಅಂದರೆ ಅದು ನಾಗಸಂದ್ರ ರೇಷ್ಮೆ ಸಂಸ್ಥೆಯ ಹತ್ರ, ನಂತರ 2ನೇದು ಚಲ್ಲಘಟ್ಟ, ವೈಟ್ ಫೀಲ್ಡ್. ಇವೆರಡು ಕೂಡ ಮೆಟ್ರೋವಿನ ಕೊನೆಯ ಒಂದು ಸ್ಟಾಪ್ಗಳು ಕೂಡ ಆಗಿವೆ. ಸ್ನೇಹಿತರೆ, ಇನ್ನು ಮೆಟ್ರೋ ಸಂಚಾರದ ವೇಳೆ ಅಪಘಾತ ಸಂಭವಿಸಿ ಪ್ರಯಾಣಿಕರು ಮೃತಪಟ್ಟರೆ 4 ಲಕ್ಷ ರೂಪಾಯಿ ಹಾಗೂ ಸಾಮಾನ್ಯ ಗಾಯಾಳುಗಳಿಗೆ ಗರಿಷ್ಠ 80,000 ರೂಪಾಯಿ ಪರಿಹಾರ ಧನ ವಿತರಿಸುವುದಾಗಿ ಸರ್ಕಾರ ರೂಪಿಸಿರುವ ನಿಯಮಾವಳಿಗಳಲ್ಲಿ ತಿಳಿಸಲಾಗಿದೆ. ಇವೆಲ್ಲವೂ ಕೂಡ ಮೆಟ್ರೋ ಸಂಸ್ಥೆಯು ಕೈಗೊಂಡಿರುವಂತಹ ಕಾರ್ಯಗಳಾಗಿವೆ. ಮೆಟ್ರೋವಿನ ಸ್ಟೇಷನ್ಗಳನ್ನು ಕೂಡ ನೋಡ್ತಾ ಇದ್ದೀವಿ ನಾವು. ಮೆಟ್ರೋ ಸಿಂಬಲ್ ಜೊತೆಗೆ ನಾವು ಮೆಟ್ರೋವಿನ ಒಂದು ಪ್ರಯಾಣದ ಒಂದು ದೃಶ್ಯಗಳನ್ನು ಕೂಡ ನೋಡ್ತಾ ಇದ್ವಿ, ಯಾವ ರೀತಿಯಾಗಿ ಬೆಂಗಳೂರಿನಲ್ಲಿ ಮೆಟ್ರೋ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ ಅಂತ. ಹಾಗೆಯೇ ಟೋಟಲ್ ಆಗಿ ಬೆಂಗಳೂರಿಗೆ ಎಲ್ಲೆಲ್ಲಿ ಸಂಪರ್ಕವನ್ನು ಕಲ್ಪಿಸುತ್ತೆ ಮೆಟ್ರೋ ಅನ್ನೋದನ್ನು ಕೂಡ ಮ್ಯಾಪಲ್ಲಿ ನಾವು ಕಾಣಬಹುದು. ಆ ಒಂದು ವ್ಯವಸ್ಥೆ ಕೂಡ
ನಾವು ಮೆಟ್ರೋ ಸ್ಟೇಷನ್ಗಳಲ್ಲಿ ಮತ್ತು ಮೆಟ್ರೋ ರೈಲಿನ ಒಳಗೂ ಕೂಡ ನೀಡಲಾಗಿದೆ. ಹಾಗೆ ವೆಬ್ಸೈಟ್ಗಳನ್ನು ಕೂಡ ಮೆಟ್ರೋ ಟ್ರೈನಿನ ಒಳಗೆ ಕೊಟ್ಟಿದ್ದಾರೆ. ಅಂದರೆ ಯಾವ್ಯಾವ ಮಾರ್ಗಕ್ಕೆ ರೈಲುಗಳು ಚಲಿಸುತ್ತೆ, ಹಾಗೆಯೇ ಪ್ರತಿ ನಿಲ್ದಾಣಕ್ಕೂ ಕೂಡ ಸೂಚನೆಗಳನ್ನು ನೀಡುತ್ತಾ ಆ ಒಂದು ಮೆಟ್ರೋವಿನ ವ್ಯವಸ್ಥೆಯನ್ನು ಕೂಡ ಅತ್ಯದ್ಭುತವಾಗಿ ಮೇಂಟೈನ್ ಮಾಡಿದ್ದಾರೆ. ಪ್ರತಿ ಒಂದು ಸ್ಟಾಪಲ್ಲೂ ಕೂಡ ಪ್ರಯಾಣಿಕರಿಗೆ ಅನುಕೂಲ ಆಗುವಂತಹ ಒಂದು ವ್ಯವಸ್ಥೆಯನ್ನು ಕೂಡ ಅಂದರೆ ಸ್ಥಳ ತಲುಪುವ ಮುಂಚೆ ಪ್ರಯಾಣಿಕರ ಗಮನಕ್ಕೆ ಯಾವೆಲ್ಲ ವಿಷಯಗಳನ್ನು ತಲುಪಿಸಬೇಕು ಅವೆಲ್ಲವನ್ನು ಕೂಡ ಮೆಟ್ರೋದಲ್ಲಿ ನಾವು ಕಾಣ್ಬೋದಾಗಿದೆ. ಇವತ್ತಿನ ದಿನ ನಾನು ಮೆಟ್ರೋವಿನಲ್ಲಿ ಪ್ರಯಾಣ ಮಾಡಿದ ಒಂದಷ್ಟು ಅನುಭವಗಳ ಜೊತೆಗೆ ಮೆಟ್ರೋವಿನ ಒಂದು ವಿಶೇಷ ವಿಡಿಯೋವನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡುತ್ತಿದ್ದೇನೆ. ನಮ್ಮ ಮೆಟ್ರೋ, ನಮ್ಮ ಬೆಂಗಳೂರಿನ ಮೆಟ್ರೋ ಏಷ್ಯಾದಲ್ಲಿ ಅದ್ಭುತವಾದಂತಹ ವ್ಯವಸ್ಥೆಯನ್ನು ಬೆಂಗಳೂರಿನ ನಾಗರಿಕರಿಗೆ ಕಲ್ಪಿಸಿಕೊಡ್ತಾ ಇದೆ. ಭಾರತದಲ್ಲಿ 2ನೇ ಅತಿ ಉದ್ದದ ಕಾರ್ಯಾಚರಣೆಯ ಮೆಟ್ರೋ ಜಾಲ ಇದಾಗಿದೆ. ಅಷ್ಟೇ ಅಲ್ಲ ಸ್ನೇಹಿತರೆ, ದಕ್ಷಿಣ ಭಾರತದಲ್ಲಿ 2ನೇ ಅತಿ ಉದ್ದದ ಕಾರ್ಯಾಚರಣೆಯ ಮೆಟ್ರೋ ಜಾಲ ಇದಾಗಿದೆ. ಸುಮಾರು 64 ಮೆಟ್ರೋ ನಿಲ್ದಾಣಗಳನ್ನು ಈ ಮೆಟ್ರೋ ಒಳಗೊಂಡಿದೆ. ಹಾಗೆಯೇ 55 ಎತ್ತರದ ನಿಲ್ದಾಣಗಳನ್ನು ಒಳಗೊಂಡಿದೆ. ಅಷ್ಟೇ ಅಲ್ಲ 8 ಭೂಗತ ನಿಲ್ದಾಣಗಳನ್ನು ಕೂಡ ನಮ್ಮ ಮೆಟ್ರೋ ಒಳಗೊಂಡಿದೆ. 1ನೇ ದರ್ಜೆಯ ನಿಲ್ದಾಣಗಳು ಅವು ಕೂಡ ನಾವಿಲ್ಲಿ ನೋಡ್ತಾ ಇದ್ವಿ. ಆ ನಿಲ್ದಾಣಗಳಲ್ಲಿ ಆ ಒಂದು ಮೆಟ್ರೋ ನಿಲ್ಲಿಸುವಾಗ ನಿಲ್ದಾಣಗಳ ಜೊತೆಗೆ ಆ ಒಂದು ಸಂಚಾರದ ಒಂದು ದೃಶ್ಯಗಳನ್ನು ಕೂಡ ನಾವು ನೋಡ್ತಾ ಇದ್ವಿ ವಿಡಿಯೋದಲ್ಲಿ. ಸ್ನೇಹಿತರೆ, ಸಿಸ್ಟಮ್ ಸ್ಟ್ಯಾಂಡರ್ಡ್ ಗೇಜ್ ಟ್ರ್ಯಾಕ್ಗಳಲ್ಲಿ ಈ ಒಂದು ಮೆಟ್ರೋ ಚಲಿಸುತ್ತೆ. ಇನ್ನು ಭಾರತ ಸರ್ಕಾರ ಮತ್ತು ಕರ್ನಾಟಕ ರಾಜ್ಯ ಸರ್ಕಾರದ ಒಂದು ಜಂಟಿ ಉದ್ಯಮ ಆಗಿದೆ ಮೆಟ್ರೋ. ಬೆಂಗಳೂರು ಮೆಟ್ರೋ ರೈಲ್ ಕಾರ್ಪೊರೇಷನ್ ಲಿಮಿಟೆಡ್ ಎನ್ನುವಂಥದ್ದು ಪ್ರತಿ ರೈಲಿನ ನಡುವೆ 5 ರಿಂದ 15 ನಿಮಿಷಗಳು ವ್ಯತ್ಯಾಸ ಇರುತ್ತೆ. ಅಂದರೆ ಒಂದು ಟ್ರೈನು ಹೊರಟ ಮೇಲೆ ನಮಗೆ ಮತ್ತೆ ಎಷ್ಟೊತ್ತಿಗೆ ಟ್ರೈನ್ ಸಿಗುತ್ತೆ ಅಂದರೆ 5 ರಿಂದ 15 ನಿಮಿಷದ ಒಳಗಡೆ ನಮಗೆ ಮತ್ತೊಂದು ಒಂದು ಮೆಟ್ರೋ ಒಂದು ಟ್ರೈನ್ ಸಿಗುವಂತಹ ವ್ಯವಸ್ಥೆ ಕೂಡ ನಾವು ಕಾಣ್ಬೋದು. ಅಷ್ಟೇ ಅಲ್ಲ, ನಮ್ಮ ಮೆಟ್ರೋ ಉದ್ದ ಮತ್ತು ಅತಿ ಹೆಚ್ಚು ನಿಲ್ದಾಣಗಳನ್ನು ಹೊಂದಿರುವಂತಹ 2ರಲ್ಲೂ ವ್ಯವಸ್ಥೆಯನ್ನು ಒಳಗೊಂಡಿರುವಂತಹ ನಮ್ಮ ಮೆಟ್ರೋ ಉದ್ದ ಮತ್ತು ಅತಿ ಹೆಚ್ಚು ನಿಲ್ದಾಣಗಳನ್ನು ಹೊಂದಿರುವಂತಹ ವ್ಯವಸ್ಥೆಗಳನ್ನು ಕಲ್ಪಿಸಲಾಗಿದೆ. ಈ ವ್ಯವಸ್ಥೆಗಳನ್ನು ಪರಿಗಣಿಸಿದಾಗ ನಮ್ಮ ಮೆಟ್ರೋ ಉದ್ದದಲ್ಲಿ ಪ್ರಪಂಚದಲ್ಲಿ ಅಂದರೆ ನಾವು ಹೇಳ್ತಾ ಇರೋದೀಗ ಪ್ರಪಂಚದಲ್ಲಿಯೇ 99ನೇ ಅತಿ ದೊಡ್ಡ ಮೆಟ್ರೋ ವ್ಯವಸ್ಥೆ ಎಂಬುದಾಗಿ. ಇನ್ನು ನೆಟ್ವರ್ಕ್ ಮತ್ತು ಪಾರಿಭಾಷಿಕ ವಿಷಯಕ್ಕೆ ಬಂದಾಗ ಆಪರೇಟಿಂಗ್ ಕೇಂದ್ರಗಳ ಸಂಖ್ಯೆಯ ಪರಿಗಣನೆಯಲ್ಲಿ 92ನೇ ಅತಿ ದೊಡ್ಡ ಮೆಟ್ರೋ ಸ್ಥಾನವನ್ನು ನಮ್ಮ ಬೆಂಗಳೂರಿನ ಮೆಟ್ರೋ ಪಡೆದುಕೊಂಡಿದೆ. ನೋಡಿದ್ರಲ್ಲ ಸ್ನೇಹಿತರೆ, ಪ್ರಪಂಚದ 99ನೇ ಅತಿ ದೊಡ್ಡ ಮೆಟ್ರೋ ವ್ಯವಸ್ಥೆ. ದಕ್ಷಿಣ ಭಾರತದಲ್ಲಿ ಮೊದಲ ಭೂಗತ ಮೆಟ್ರೋ ನಮ್ಮ ಮೆಟ್ರೋ. ನಮ್ಮ ಮೆಟ್ರೋ ಭಾರತ ಸರ್ಕಾರ ಮತ್ತು ಕರ್ನಾಟಕ ಸರ್ಕಾರದ ಜಂಟಿ ಉದ್ಯಮ ಆಗಿದೆ. ಪ್ರತಿದಿನ ಬೆಳಗ್ಗೆ 6 ರಿಂದ 22 ಗಂಟೆಗಳ ನಡುವೆ ದೈನಂದಿನ ಕೆಲಸ ನಮ್ಮ ಮೆಟ್ರೋ ನಿರ್ವಹಿಸುತ್ತಿದೆ. ಪ್ರತಿ 8 ರಿಂದ 10 ನಿಮಿಷಗಳಿಗೆ ನಿಲುಗಡೆ ಕೂಡ ನಮ್ಮ ಮೆಟ್ರೋ ಒಂದು ಸಂಚಾರದಲ್ಲಿ ಸಿಗುತ್ತೆ. ಇದಾಗಿದೆ ಸ್ನೇಹಿತರೆ ಇವತ್ತಿನ ವಿಶೇಷ ವಿಡಿಯೋದಲ್ಲಿ ನಮ್ಮ ಮೆಟ್ರೋ ಬಗ್ಗೆ ಒಂದಷ್ಟು ವಿಶೇಷ ಮಾಹಿತಿ. ನಮ್ಮ ಮೆಟ್ರೋವಿನ ಬಗ್ಗೆ ಒಂದಷ್ಟು ಸಣ್ಣ ಮಾಹಿತಿಯನ್ನು ಒದಗಿಸಿದ್ದೇನೆ. ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ ವಿಡಿಯೋವನ್ನು ಮುಕ್ತಾಯ ಮಾಡ್ತಿದ್ದೀನಿ. ವಿಡಿಯೋ ಇಷ್ಟ ಆಗಿದರೆ ತಪ್ಪದೇ ಒಂದು ಲೈಕನ್ನು ಕೊಡಿ, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಭೇಟಿಯಾಗೋಣ ಮುಂದಿನ ಹೊಸ ವಿಡಿಯೋದಲ್ಲಿ. ಧನ್ಯವಾದಗಳು.